ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸ್ಥಿತಿಯಲ್ಲಿ ಇವತ್ತು ರೈತರಿಗೋಸ್ಕರ ಅವರು ಕಣ್ಣೀರು ಹರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಭಾಗವಾಗಿ ನಮಗೆ ಅಧಿಕಾರ ಇಲ್ಲ ಅಂದ್ರೂ ಕೂಡ ಅಧಿಕಾರದಲ್ಲಿರುವಂತ ಕಾಂಗ್ರೆಸ್ ಪಕ್ಷವನ್ನ ಇವತ್ತು ಬೀದಿಗೆ ಎಳ್ಕೊಂಡು ಬಂದು ರೈತರ ಕಣ್ಣೀರು ಹೇಗಿದೆ ಅಂತ ಹೇಳಿ ತೋರಿಸ್ಬೇಕು ಅನ್ನುವಂತ ಪ್ರಾಮಾಣಿಕ ಪ್ರಯತ್ನದಲ್ಲಿ ಇವತ್ತು ಆಗ್ತಾ ಇರುವಂತ ಈ ಒಂದು ಅಹೋರಾತ್ರಿ ಹೋರಾಟದ ನೇತೃತ್ವ ವಹಿಸಿರುವಂತ ಅನಿಲ್ ನಾಯ್ಡು ಅವರಿಗೆ ಈ ಕಾರ್ಯಕ್ರಮದಲ್ಲಿ ತಗೊಂಡೋಗ್ಬಿಟ್ಟು ಇವತ್ತು ಬೆಳಿಗ್ಗೆ ಬಂದು ಉತ್ತರ ಕೊಡುವಂತ ಒಂದು ಪರಿಸ್ಥಿತಿ ಇರಬೇಕಾಗಿತ್ತು. ನನಗೆ ಅಲ್ಪರ ಮಟ್ಟಿಗೆ ಅಂದ್ರೆ ತುಂಬಾ ಹಗುರವಾಗಿ ತಗೊಂಡಿದ್ದೇನೆ ತಾವೆಲ್ಲರೂ ಕೂಡ ಅಧಿಕಾರಿಗಳಂದ್ರೆ ಇದೇನ್ ಬಿಡು ಅಂತ ಹೇಳಿ. ಏನಿದ್ರು ಕೂಡ ಕಾಂಗ್ರೆಸ್ ನಾಟಕ ಇನ್ನ 1.5 ವರ್ಷ ಅಷ್ಟೇ. ನಾನು ಹೇಳ್ತಾ ಇರೋದಂದ್ರೆ ಭಗವಂತ ಅಧಿಕಾರ ಕೊಟ್ಟಿರುವಂತ ಸಮಯದಲ್ಲಿ ಈ ಕ್ಷಣದಲ್ಲಾದ್ರೂ ಕೂಡ ಜನ ನಮಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದಾರೆ. ಜನರಿಗೆ ನಾವೇನಾದ್ರೂ ಒಂದಷ್ಟು ಒಳ್ಳೇದನ್ನ ಮಾಡಬೇಕು ಅನ್ನೋದು ಯೋಚನೆ ಇರಬೇಕಾಗಿತ್ತು. ಮತ್ತು ಸಚಿವ ಸಂಪುಟ ಇವತ್ತೇನು ಹೊಸದಾಗಿ ಆಗಿದೆಯಲ್ಲ, ಇಲ್ಲಿ ಜಿಲ್ಲೆಯನ್ನು ಮರೆತು ಬಿಟ್ಟಿದ್ದಾರೆ, ಸರ್ಕಾರ ಮರೆತು ಬಿಟ್ಟಿದೆ. ದಯವಿಟ್ಟು ಹೇಳ್ತದೆ, ಸರ್ಕಾರ ತಕ್ಷಣನೇ ಪರಿಹಾರ ಘೋಷಣೆ ಆಗ್ಬೇಕು ಮತ್ತು ರೈತರನ್ನ ವಿಚಾರಗಳನ್ನ ಎತ್ತಿ ಜಿಲ್ಲೆಯ ಎಡಿಸಿ ಅವರು ಆಗಿರುವಂತ ಅಧಿಕಾರಿಗಳಾಗಿರುವಂತ ನಮ್ಮ ಎಲ್ಲರ ಪರವಾಗಿ ಪಾರ್ಟಿಯ ಪರವಾಗಿ ಹಿರಿಯರು ಮಾತಾಡಿದ್ರು ಮತ್ತು ನಮ್ಮ ಗಂಗಾವತಿ ಶಾಸಕರು ಮಾತಾಡೋದಕ್ಕಿಂತ ಮುಂಚೆ ಹೋರಾಟಕ್ಕೆ ಏನು ಅಂತ ಸ್ಥಿತಿಗತಿಗಳನ್ನು ಕೇಳದೇ ಇದ್ರೆ ರೈತರ ಹೋರಾಟ ಯಾವ ಸ್ಥಿತಿ ಇರುತ್ತೆ ಅನ್ನುವಂಥದ್ದನ್ನು ಒಮ್ಮೆ ನಾನು ಗಮನಕ್ಕೆ ತರ್ತಾ ಇದ್ದೀನಿ ಸಭೆಯಲ್ಲಿ. ಅದಕ್ಕೆ 4 ಬೇಡಿಕೆಗಳು ನಮ್ದಿದೆ ಅನ್ನುವಂಥದ್ದು ಕೂಡ ನೀವು ಬಹಳ ಸ್ಪಷ್ಟವನ್ನು ನೀವು ಮಾಡ್ತೀವಿ, ಹಂತ ಹಂತವಾಗಿ ಮಾಡ್ತೀವಿ. ಒಂದು, ಬಳ್ಳಾರಿ ಜಿಲ್ಲೆಯನ್ನ ಬರಗಾಲ ಪೀಡಿತ ಪ್ರದೇಶವನ್ನಾಗಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು, ಇದು ಮೊದಲನೇದು. ಎರಡನೇದು, ಇದ್ರ ಜೊತೆಯಲ್ಲಿ ಹೋಗುವಂತ ಜನ ತುಂಬಾ ಜನ ಬೇರೆ ಬೇರೆ ಪ್ರದೇಶಗಳಲ್ಲಿ ಗೂಳೆ ಹೋಗ್ತಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ, ಹೋಗ್ಬಾರ್ದು ಮತ್ತೆ ಎಷ್ಟು ಜನ ಆಗಿದ್ದಾರೆ ಅನ್ನೋದಕ್ಕೆ ಒಂದು ಆಗ್ಬೇಕು. ಮತ್ತು ಇಲ್ಲಿ ತನಕ ನಮ್ಮ ಗಮನದಲ್ಲಿ ಅಧಿಕಾರಿಗಳ ಗಮನಕ್ಕೆ ಯಾರು ಕೂಡ ಹಳ್ಳಿಗಳಲ್ಲಿ ಹೋಗಿ ಇಲ್ಲಿ ತನಕ ಯಾರು ಕೂಡ ಸರ್ವೆ ಮಾಡಿಲ್ಲ. ಮೊನ್ನೆ ನಮ್ಮ ಶಾಸಕರು, ಮಾಜಿ ಶಾಸಕರುಗಳು, ಹಿರಿಯರು, ನಮ್ಮ ಪಕ್ಷದ ಮುಖಂಡರು, ವಿರೋಧ ಪಕ್ಷದ ನಾಯಕರು ಬಂದಾಗ ಅವಾಗ ಮಾತ್ರ ಅಧಿಕಾರಿಗಳು ಕಾರ್ಯಕಲ್ಲು ಸಿಡಿಗೆ ಮಾಡಕ್ಕೆ ಕಂಡಿರೋದು ಬಂದಿದೆ. ಅದಕ್ಕೆ ಮೂರು ವರ್ಷಗಳಾದ್ರೂ ಕೂಡ ಇಲ್ಲಿ ತನಕ ಅಧಿಕಾರಿಗಳು ಹೋಗಿಲ್ಲ. ಈ ಸಭೆಗೆ ಅಧಿಕಾರಿಗಳು ಇದ್ದಾರೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಬಂದು ಕೂಡ ಇದಕ್ಕೆ ಉತ್ತರ ಕೊಡಬೇಕು. ಉತ್ತರ ಕೊಟ್ಟು ಯಾವ ಡೇಟಿಗೆ ಅನೌನ್ಸ್ಮೆಂಟ್ ಮಾಡ್ತೀವಿ ಆ ಡೇಟಿಗೆ ಕೂಡ ಅದು ಇಂಪ್ಲಿಮೆಂಟ್ ಆಗ್ಬೇಕು. ಅದು ಇವತ್ತಿರ್ಬೋದು, ನಾಳೆ ಇರ್ಬೋದು. ಹೇಳಿದ್ರೆ ಈ ಹೋರಾಟವನ್ನ ಹಿಂತುಕೊಳ್ತೀವಿ. ಇಲ್ಲಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನ ಹಾಕ್ತೀವಿ. ಏನಾದ್ರೂ ಆದೇಶ ಇದೆಯೋ ಗೊತ್ತಿಲ್ಲ ಜಿಲ್ಲಾಧಿಕಾರಿಗಳಿಗೆ. ಆದ್ರೆ ಇದನ್ನ ಗಮನದಲ್ಲಿಟ್ಟುಕೊಂಡು ಇದು ಆಗೋದಕ್ಕಿಂತ ಮುಂಚೆನೆ ನಮ್ಮ ಹೋರಾಟ ಶುರುವಾಗಿರುವಂಥದ್ದು. ದಯಮಾಡಿ ಅದಕ್ಕೆ ನಾವು ಘೋಷಣೆ ಮಾಡ್ತೀವಿ ಅನ್ನೋದಾದ್ರೆ ಮುಂದಿದ್ದು ನಮ್ಮ ನಿಲುವನ್ನ ಏನು ಅಂತಂದ್ರೆ ಸ್ಪಷ್ಟ ಮಾಡ್ತೀವಿ. ನಿನ್ನೆಯಿಂದ ತಮಗೆ ತಿಳಿದಿರೋ ರೀತಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಅನಿಲ್ ನಾಯ್ಡು ಅವರ ನೇತೃತ್ವದಲ್ಲಿ ನಮ್ಮ ಹಿರಿಯರಾಗಿರುವಂತಹ ವೈಎಂ ಸತೀಶ್ ಅವರು, ಸೋಮಲಿಂಗಪ್ಪ ಅವರು, ನಾವು, ಸೋಮಶೇಖರ್ ರೆಡ್ಡಿ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು, ಪಕ್ಷದ ಹಿರಿಯರು ಮತ್ತು ವಿಶೇಷವಾಗಿ ರೈತರು ವಾಲಂಟರಿ ಆಗಿ ಬಂದು ಈ ಒಂದು ಅಹೋರಾತ್ರಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ನಾವು ಮನವಿಯನ್ನು ಈಗಾಗಲೇ ಕೊಟ್ಟಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆಯಾಗಿ ಘೋಷಣೆ ಮಾಡುವುದರ ಜೊತೆಗೆ ರೈತರಿಗೆ 1 ಎಕರೆ ಒಂದು ವಿಚಾರದಲ್ಲಿ 50,000 ಪರಿಹಾರ ನೀಡುವುದರ ವಿಚಾರದಲ್ಲಿ ತಕ್ಷಣ ಸ್ಪಂದಿಸಿ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಮತ್ತು ಗೋಶಾಲೆಗಳ ನಿರ್ಮಾಣ, ಅವುಗಳಿಗೆ ಆಹಾರ ಒದಗಿಸುವಂಥದ್ದು. ಜೊತೆಗೆ ತುಂಗಭದ್ರೆಯಲ್ಲಿ ಇವತ್ತು 51 TMC ನೀರು ಬಂದಿದೆ.
ದಿನ 6-7 TMC ನೀರು ಇವತ್ತೇನು ಇನ್ಫ್ಲೋ ಇದೆ, ತಕ್ಷಣ ನೀರು ಎಲ್ಲಾ ಕಾಲುವೆಗಳಿಗೆ ಬಿಡೋದ್ರ ಮೂಲಕ ರೈತರಿಗೆ ಇವತ್ತು ಸಹಾಯ ಚಾಚಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ನಾಳೆ ಒಳಗಡೆ ಸರ್ಕಾರ ಸರಿಯಾದ ನಿರ್ಧಾರ ಮಾಡಲಿಲ್ಲ ಅಂತಂದ್ರೆ ಮುಂದಿನ ನಮ್ಮ ಹೋರಾಟ ತುಂಬಾ ಗಂಭೀರವಾಗಿರುತ್ತೆ ಅನ್ನೋದನ್ನ ಇವತ್ತು ನಾವು ಅವ್ರಿಗೆ ಮನವಿ ಮಾಡಿದ್ವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.